ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು, ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ವಂಚಿತರಾಗದಂತೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ತಹಶೀಲ್ದಾರ್ ರೆಹನ್ ಪಾಷಾ ಸೂಚಿಸಿದ್ದಾರೆ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ನಡೆಯುತ್ತಿರುವುದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು, ಸಾರ್ವಜನಿಕರಿಗೆ ಎಣಿಕೆ ಅರ್ಜಿ ನಮೂನೆಗಳನ್ನು ವಿತರಿಸಲಾಗುತ್ತಿದೆ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರ ಮನೆಗಳಿಗೆ ತೆರಳಿ ಎಣಿಕೆ ನಮೂನೆಗಳನ್ನು ವಿತರಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆಗೆ ಭೇಟಿ ನೀಡಿದಾಗ ಮತದಾರರು ಅಗತ್ಯ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ ಎಣಿಕೆ ನಮೂನೆಗಳನ್ನು ಸಲ್ಲಿಸುವ ಮೂಲಕ ಸಹಕರಿಸಬೇಕು ಎಂದು ಅವರು ಮನವಿ ಮಾಡಿಕೊಂಡಿದ್ದಾರೆ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಉತ್ತಮ ಸಾಧನೆ ತೋರಿದ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರವು ಪ್ರಥಮ ಸ್ಥಾನ ಪಡೆದಿದೆ ಎಂದು ತಹಶೀಲ್ದಾರ್ ರೆಹನ್ ಪಾಷಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು, ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ವಂಚಿತರಾಗದಂತೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ತಹಶೀಲ್ದಾರ್ ರೆಹನ್ ಪಾಷಾ ಸೂಚಿಸಿದ್ದಾರೆ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ನಡೆಯುತ್ತಿರುವುದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು, ಸಾರ್ವಜನಿಕರಿಗೆ ಎಣಿಕೆ ಅರ್ಜಿ ನಮೂನೆಗಳನ್ನು ವಿತರಿಸಲಾಗುತ್ತಿದೆ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರ ಮನೆಗಳಿಗೆ ತೆರಳಿ ಎಣಿಕೆ ನಮೂನೆಗಳನ್ನು ವಿತರಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆಗೆ ಭೇಟಿ ನೀಡಿದಾಗ ಮತದಾರರು ಅಗತ್ಯ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ ಎಣಿಕೆ ನಮೂನೆಗಳನ್ನು ಸಲ್ಲಿಸುವ ಮೂಲಕ ಸಹಕರಿಸಬೇಕು ಎಂದು ಅವರು ಮನವಿ ಮಾಡಿಕೊಂಡಿದ್ದಾರೆ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಉತ್ತಮ ಸಾಧನೆ ತೋರಿದ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರವು ಪ್ರಥಮ ಸ್ಥಾನ ಪಡೆದಿದೆ ಎಂದು ತಹಶೀಲ್ದಾರ್ ರೆಹನ್ ಪಾಷಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು, ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ವಂಚಿತರಾಗದಂತೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ತಹಶೀಲ್ದಾರ್ ರೆಹನ್ ಪಾಷಾ ಸೂಚಿಸಿದ್ದಾರೆ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ನಡೆಯುತ್ತಿರುವುದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು, ಸಾರ್ವಜನಿಕರಿಗೆ ಎಣಿಕೆ ಅರ್ಜಿ ನಮೂನೆಗಳನ್ನು ವಿತರಿಸಲಾಗುತ್ತಿದೆ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರ ಮನೆಗಳಿಗೆ ತೆರಳಿ ಎಣಿಕೆ ನಮೂನೆಗಳನ್ನು ವಿತರಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆಗೆ ಭೇಟಿ ನೀಡಿದಾಗ ಮತದಾರರು ಅಗತ್ಯ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ ಎಣಿಕೆ ನಮೂನೆಗಳನ್ನು ಸಲ್ಲಿಸುವ ಮೂಲಕ ಸಹಕರಿಸಬೇಕು ಎಂದು ಅವರು ಮನವಿ ಮಾಡಿಕೊಂಡಿದ್ದಾರೆ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಉತ್ತಮ ಸಾಧನೆ ತೋರಿದ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರವು ಪ್ರಥಮ ಸ್ಥಾನ ಪಡೆದಿದೆ ಎಂದು ತಹಶೀಲ್ದಾರ್ ರೆಹನ್ ಪಾಷಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು, ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ವಂಚಿತರಾಗದಂತೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ತಹಶೀಲ್ದಾರ್ ರೆಹನ್ ಪಾಷಾ ಸೂಚಿಸಿದ್ದಾರೆ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ನಡೆಯುತ್ತಿರುವುದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು, ಸಾರ್ವಜನಿಕರಿಗೆ ಎಣಿಕೆ ಅರ್ಜಿ ನಮೂನೆಗಳನ್ನು ವಿತರಿಸಲಾಗುತ್ತಿದೆ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರ ಮನೆಗಳಿಗೆ ತೆರಳಿ ಎಣಿಕೆ ನಮೂನೆಗಳನ್ನು ವಿತರಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆಗೆ ಭೇಟಿ ನೀಡಿದಾಗ ಮತದಾರರು ಅಗತ್ಯ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ ಎಣಿಕೆ ನಮೂನೆಗಳನ್ನು ಸಲ್ಲಿಸುವ ಮೂಲಕ ಸಹಕರಿಸಬೇಕು ಎಂದು ಅವರು ಮನವಿ ಮಾಡಿಕೊಂಡಿದ್ದಾರೆ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಉತ್ತಮ ಸಾಧನೆ ತೋರಿದ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರವು ಪ್ರಥಮ ಸ್ಥಾನ ಪಡೆದಿದೆ ಎಂದು ತಹಶೀಲ್ದಾರ್ ರೆಹನ್ ಪಾಷಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು, ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ವಂಚಿತರಾಗದಂತೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ತಹಶೀಲ್ದಾರ್ ರೆಹನ್ ಪಾಷಾ ಸೂಚಿಸಿದ್ದಾರೆ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ನಡೆಯುತ್ತಿರುವುದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು, ಸಾರ್ವಜನಿಕರಿಗೆ ಎಣಿಕೆ ಅರ್ಜಿ ನಮೂನೆಗಳನ್ನು ವಿತರಿಸಲಾಗುತ್ತಿದೆ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರ ಮನೆಗಳಿಗೆ ತೆರಳಿ ಎಣಿಕೆ ನಮೂನೆಗಳನ್ನು ವಿತರಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆಗೆ ಭೇಟಿ ನೀಡಿದಾಗ ಮತದಾರರು ಅಗತ್ಯ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ ಎಣಿಕೆ ನಮೂನೆಗಳನ್ನು ಸಲ್ಲಿಸುವ ಮೂಲಕ ಸಹಕರಿಸಬೇಕು ಎಂದು ಅವರು ಮನವಿ ಮಾಡಿಕೊಂಡಿದ್ದಾರೆ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಉತ್ತಮ ಸಾಧನೆ ತೋರಿದ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರವು ಪ್ರಥಮ ಸ್ಥಾನ ಪಡೆದಿದೆ ಎಂದು ತಹಶೀಲ್ದಾರ್ ರೆಹನ್
ಹುಸೇನ್ ಪಾಷಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಅವರಿಗೆ ಹೇಳಿ ಅವ್ರ ತಾಯಂದು ಸಿಕ್ಕಿದೆ ಅಂತ ಅದು ತರಿಸ್ಕೊಂಡ್ರೆ ನಿಮಗೆ 2000 ಜೊತೆಗೆ ಅವ್ರಿಗೆ ಸೇರಿಸಿ ಯೋಜನೆ ಮಾಡಿ ಮಾಡಬಹುದು. ಅಷ್ಟೇ ಸಿಂಪಲ್ ಆಗಿ ಅವ್ರು ಸಿದ್ಧ ಮಾಡಿ ಸಿಕ್ಕಿದ ಅವ್ರ ಮುಂದೆ ತಲೆಗೆ ನೋಡಿ ಅವ್ರ ಮಕ್ಕಳು ಅವ್ರ ಮಕ್ಕಳ ಜೊತೆ ಗೌರವಿಸಿ ಸಿಂಪಲ್ ದೊಡ್ಡ ವಿಷಯ ಇಲ್ಲ. ನಿಮ್ಮ ಒಂದಿತ್ತು ಕನ್ನಡ ಅವರು ಕೇಳಿ ವ್ಯಾಪಾರ ಮಾಡ್ತಿದ್ದೀರಾ ಹೆಂಗೆ ಮಾಡ್ಕೊಂಡ್ರೆ ಬೆಟ್ರು ಅಂತ. ಸುಮ್ಮನೆ ನಿಮ್ಮ ಪಾಡಿ ನೀವು ಹಿಂದೆ ತಗೊಂಡು ಹೋಗ್ಬೇಕು. ಓಪನ್ ಮಾಡಿ ಮಾಡಿ ಕೆಲಸ ಮಾಡಿ ನನಗೆ ಯಾಕೆ ಆಗ್ತಿದ್ದಾರೆ, ನಾನು ಯಾಕೆ ಮಾಡಬೇಕು ಅಂತ ಯಾವಾಗಲೂ ಜೊತೆಗಿರ್ಬೇಕು. ಆಶಾ ವರ್ಕರ್ ಜೊತೆಗಿರ್ಬೇಕು. ಅವ್ರಿಗೆ ಮನೆಗಳಿಗೆ ಗೊತ್ತಿರ್ತಾರೆ, ಮನೆಗಳಿಗೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗಿ ತೋರಿಸ್ತಾರೆ ಅವರಿಗೆ. ಈಗ ನೋಡಿ ಮಾಸ್ಟರ್ ಇನ್ನೊಂದು ಮಾತು ಹೇಳ್ತೀನಿ, ಎಲಿಜಿಬಲ್ ವೋಟರ್ಸ್ ಒಬ್ಬರು ಡಿಲೀಟ್ ಆಗಂಗಿಲ್ಲ. ಪ್ರತಿ ಮನೆಗೂ ಹೋಗ್ಬೇಕು. ಇನ್ಎಲಿಜಿಬಲ್ ಶಿಫ್ಟ್ ಡೆತ್ ಅದು ಡಿಲೀಟ್ ಆಗ್ತವೆ, ನೋ ಇಶ್ಯೂ. ಬಟ್ ಕರೆಕ್ಟ್ ಆಗಿರೋ ವೋಟರ್ಸ್ ಏನಿದಾರೋ ಒಂದು ಡಿಲೀಟ್ ಆಗಂಗಿಲ್ಲ. ಕರೆಕ್ಟಾಗಿ ನೋಡಿ ಕುತ್ಕೊಳ್ಳಿ, ಸ್ವಲ್ಪ ಕುತ್ಕೊಂಡು ನೋಡ್ಕೊಂಡು ಮಾಡಿ ಮಾಸ್ಟರ್. ಮನೆಗೆ ಹೋಗ್ಬೇಕು ಮಾಸ್ಟರ್. ನೀವು ಇನ್ನೊಂದು ಕಡೆ ಬಂದು ಮಾಡೋಕ್ಕಾಗಲ್ಲ. ಅದನ್ನ ಮನೆಗೆ ಹೋಗಿ ಈಗ ಬರೀ ಕುತ್ಕೊಂಡು ಏನು ಮಾಡ್ತೀವಿ ನೀವು ಇನ್ಮೇಲೆ ನಂಬರ್ ಹಿಡ್ಕೊಂಡ್ರೆ ಅವ್ರು ಇವ್ರ ಜೊತೆಗೆ ಬಂದು ಮನೆ ಇವತ್ತಿಂದಾನೇ ಇರೋ ಜೊತೆಗೆ ಇರೋ ಅಂಗನವಾಡಿಯವರು ಕೆಲಸ ಮುಗಿಯೋವರೆಗೂ ಅವ್ರ ಜೊತೆಗಿರ್ಬೇಕು. ಆಶಾ ವರ್ಕರ್ ಯಾರು ಇಲ್ಲಿ ಆಶಾನ ಅವ್ರ ನಂಬರ್ ಇದೆ ಅಮ್ಮ, ಪ್ರತಿಭಾ ಅಂತ ತಿರಸ್ಕಾರ. ಈಗ ಮಾಡಕ್ಕೆ ಏನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಉಳ್ಕೊಂಡಿದ್ದಾವೆ ಅಲ್ಲ, ಅದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಅದೇ 10 ನಿಮಿಷದ ಕೆಲಸ ಅಷ್ಟೇ. ಅದು ಹಂಗಲ್ಲ, ನೀವು ಡಿಜಿಟೈಸ್ ಮಾಡೋದನ್ನ ನೀವು ಮನೆಗೆ ತಗೊಂಡು ಇಲ್ಲಿ ಬರ್ಕೊಂಡು ಮನೆಗೆ ಹೋಗಿ ನಾನು ಮಾಡಿರ್ಬೇಕಾದ್ರೆ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಅದಕ್ಕೆ ಆಗ್ಬೇಕು ಟೈಮ್ ನಿಮಗೆ. ಇಷ್ಟೊತ್ತಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿರ್ಬೇಕಾಗಿತ್ತು. ನಾವು ಇದು 5 ನಿಮಿಷದ ಕೆಲಸ. ಇಟ್ಕೊಂಡು ಯಾಕೆ ಕುತ್ಕೊಂಡಿರ? ಇದೆಷ್ಟೊತ್ತು ಬೇಕು ನಿಮಗೆ ಮಾಡಕ್ಕೆ? ನಿಮ್ಮ ಜೊತೆಗಿದ್ದಾರೆ ಯಾರಿಗಾರು ಹೇಳಿದ್ರೆ ಮಾಡ್ತಾರೆ. ಅಂಗನವಾಡಿಯವ್ರಿಗೂ ಆಶಾ ಕಾರ್ಯಕರ್ತರು ಹೇಳಿದ್ರು, ಕರ್ಕೊಂಬರ್ರಿ ನೀವು. ಎಲ್ಲಿದೆ ಅಂಗನವಾಡಿಯವರು? ಕರಿಯತ್ತಿಲ್ಲ ಏನೋ ಡೀಟೇಲ್ಸ್ ಎಲ್ಲ ಗೊತ್ತಾಗಲ್ಲ ಸ್ವಲ್ಪ. ಅದನ್ನೇ ಹೇಳ್ತಿದಾರಲ್ಲ ಅವರು. ಇವಾಗ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಬರ್ತಾರೆ. ನಾನು ಹೇಳೋದಕ್ಕೆ ಕೇಳಿ ನೀವು ಎಷ್ಟಿದ್ದಾವೆ ಯಾರ ಹೊಸಬ್ರು 29 ತಾರೀಕು ಜಾಯ್ನ್ ಆಗಿ 1,500,000 ಏನೋ ಮಾಡ್ತಿದ್ದಾರೆ ಗೊತ್ತಾ ಅವರು. ಈಗ ಮಾಡೋಕ್ಕಾಗಲ್ಲ ಅನ್ನೋ ರೀಸನ್ಸು ಬಿಟ್ಬಿಡ್ಬೇಕು. ಈಗ ಯಾಕೆ ಗೊತ್ತಾ, ಈಗ ಆಲ್ರೆಡಿ ಬಂದ್ಬಿಟ್ಟಿದ್ದೀವಿ ಫೀಲ್ಡಿಂಗ್. ನಾವು ಆಲ್ಟರ್ನೇಟ್ ಏನಾದ್ರು ಮಾಡ್ಕೊಂಡು ಮಾಡೋದಕ್ಕಷ್ಟೇ ಅಲ್ಲ. ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ ನಾನು ಹೇಳೋದು ಕೇಳಿ ಸರ್. ಸುಮ್ಮನೆ ಕುತ್ಕೊಂಡು ಕೆಲಸ ಮಾಡೋದು ಮುಖ್ಯ ಅಲ್ಲ, ಯಾವ ಥರ ಮುಗಿಸ್ಬೇಕನ್ನೋ ಪ್ಲಾನ್ ಮುಖ್ಯ. ಸುಮ್ಮನೆ ನಾನು ದಿನ ನಿಮ್ಮ ಮನೆಗೆ ಹೋಗಿ ಬರೀತೀನಿ ಅಂತಂದರೆ ನೀವು ಹೊತ್ತು ಮಾಡೋಕ್ಕಾಗಲ್ಲ. ಸ್ಮಾರ್ಟ್ ವರ್ಕ್ ಮಾಡಿ. ನೀವು ಆಶಾ ಕಾರ್ಯಕರ್ತರು ಒಬ್ಬರು ಇದಕ್ಕೆ ಕಾರ್ಬನ್ ಹಾಕೊಂಡ್ರಿ, ಕಾರ್ಬನ್ ಹಾಕಿದ್ರಿ, ಕಾರ್ಬನ್ ಹಾಕೊಂಡು 2 ಕೈ ಬರೆಯೋದು ಮೊಬೈಲ್ ಅಪ್ಲೋಡ್ ಮಾಡ್ತಾರೆ. ಕೆಲಸ ಸರ್, ಅದನ್ನು ಬಿಟ್ಬಿಡಿ. ನೀವು ಬಿಟ್ಬಿಡಿ, ಆ ವಿಷಯ ಯಾರು ಗೊತ್ತಿಲ್ಲ. ನೀವು ಅರೇಂಜ್ ಮಾಡಿ